Question: the SI unit of potential difference alva ಇದು expected question. SI unit of potential difference is volt. In Fleming's left hand rule, the forefinger indicates forefinger ಏನನ್ನ indicate ಮಾಡುತ್ತೆ, that is magnetic field. Among the following arrangements of resistors, a combination that gives the total resistance of 13.5 is ಯಾವುದದು, that is C. ಓಕೆ, ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಫೋರ್ತ್ ಒನ್, ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ಲೋ ಆಫ್ ಕರೆಂಟ್. ಗಿವ್ ರೀಸನ್ ಅಂತಂದರೆ ಯಾಕೆ ಅಂತಂದರೆ ಆ್ಯಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆದರೆ ದೆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸಸ್, ದೆನ್ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಸ್ ಟು ದ ಕಂಡಕ್ಟರ್. ಸೊ ಕಂಡಕ್ಟರಲ್ಲಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ, ದಟ್ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಇನ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ಕಂಡಕ್ಟರ್ ಹ್ಯಾವಿಂಗ್ 10 ಟರ್ನ್ಸ್ ಇನ್ 10 ಟೈಮ್ಸ್ ಆಸ್ ಲಾರ್ಜ್ ಆಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಎ ಸಿಂಗಲ್ ಟರ್ನ್. ಗಿವ್ ರೀಸನ್ ಅಂತ ಕೊಟ್ಟಿದ್ದಾರೆ. ಯಾಕಂತಂದರೆ ಕರೆಂಟ್ ಇನ್ ಈಚ್ ಸರ್ಕ್ಯುಲರ್ ಟರ್ನ್ ಆಸ್ ಸೇಮ್ ಡೈರೆಕ್ಷನ್ ಅಂತಂದರೆ ಒಂದೊಂದು ಸರ್ಕ್ಯುಲರ್ ಟರ್ನ್ ಅನ್ನು ಸೇಮ್ ಡೈರೆಕ್ಷನ್ ಆ್ಯಂಡ್ ದ ಫೀಲ್ಡ್ ಡ್ಯೂ ಟು ಈಚ್ ಟರ್ನ್ ಒಂದೊಂದು ಸತಿನೂ ಆ್ಯಡ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಇನ್ಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್, ಕ್ಯಾನ್ ಆನ್ ಎಲೆಕ್ಟ್ರಿಕ್ ಹೀಟರ್ ಆಫ್ 2 kilowatts be connected to a domestic circuit rated 5 ampere and as the potential difference of 220 volts support your answer. ಸೊ ಇದು ಪಾಸಿಬಲ್ ಅಂತ ನೀವು ಹೇಳಬೇಕು. ಸೊ ಬರ್ಕೊಳ್ಳಿ, ಏನು ಕೊಟ್ಟಿದ್ದಾರೆ ಅಂತ ಕಿಲೋ ಅಂತಂದರೆ ಕನ್ವರ್ಟ್ ಮಾಡ್ಕೊಳ್ಳಿ. 220 volts. So I is equal to PV, P by V, that is equal to 2000 by 220 volts, that is equal to 9.1 ampere. ಬಟ್ ಕರೆಂಟ್ ಸಪ್ಲೈಟ್ ಈಸ್ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ, ಕರೆಂಟ್ ಸಪ್ಲೈಟ್ ಈಸ್ 5 ampere. ಸೊ ಅದಕ್ಕೋಸ್ಕರ ದೇರ್ಫೋರ್ ಎಲೆಕ್ಟ್ರಿಕ್ ಹೀಟರ್ ಕೆನಾಟ್ ಬಿ ಕನೆಕ್ಟೆಡ್. ಎಲೆಕ್ಟ್ರಿಕ್ ಹೀಟರ್ನ ನಾವು ಕನೆಕ್ಟ್ ಮಾಡೋಕ್ಕಾಗಲ್ಲ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ, ಯಾಕಂತಂದರೆ ಇದು ಜಾಸ್ತಿ ಇದೆ, ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅದು ಓವರ್ಲೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸರ್ಕ್ಯೂಟ್ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಸ್ ಯೂಶುವಲ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಬರೀಬೇಕು. ಈ ಥರ ಕನೆಕ್ಟ್ ಮಾಡಿರೋದು. ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟು ನೀವು ತೋರಿಸ್ಬೇಕು. ಪಾಸಿಟಿವ್, ನೆಗೆಟಿವು, ಆಮೇಲೆ ಅಮ್ಮೀಟರ್ ಎಲ್ಲನೂ ಬರೀಬೇಕು. ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋಸ್. ಸೊ ಇದು ಓಕೆ. ನೆಕ್ಸ್ಟ್ ಒನ್, ಇನ್ನೊಂದು ಡಯಾಗ್ರಾಮ್ ಕೇಳಿದ್ದಾರೆ, ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ರೆಪ್ರೆಸೆಂಟ್ ಮಾಡಿ ಬರೀರಿ ಅಂತ. ಸೊ ಅದು ಕೂಡ ಈಸಿನೇ. ವೇರಿಯಬಲ್ ರೆಸಿಸ್ಟೆನ್ಸ್, ಆಮ್ಮೀಟರ್, ಬ್ಯಾಟ್ರಿ, ಕೀ, ಈ ಥರ ನೀಟಾಗಿ ಬರೆದು ತೋರಿಸಿದ್ರೆ ದಟ್ ಈಸ್ ದ. ಆಮೇಲೆ ಇದು ವೇರಿಯಬಲ್ ರೆಸಿಸ್ಟೆನ್ಸ್ ಶೋ ಮಾಡಬೇಕು. ಆಮೇಲೆ ಆರೋ ಮಾರ್ಕ್ ಶೋ ಮಾಡಬೇಕು, ಪಾಸಿಟಿವ್ ಟು ನೆಗೆಟಿವ್ ಅಲ್ವಾ. ಸೊ ಪಾಸಿಟಿವ್ ಟು ನೆಗೆಟಿವ್ ಶೋ ಮಾಡಬೇಕು. Okay, like this. Next question, an electric lamp whose resistance of 25 ohm and a conductor of 5 ohm resistance problem ಕೊಟ್ಟಿದ್ದಾರೆ. ಸೊ ಐ ಹೋಪ್ ಯು ಆಲ್ ಡಿಡ್ ಪ್ರಾಬ್ಲಮ್ಸ್, ಈಸಿ ಪ್ರಾಬ್ಲಮ್ಮೇ ಕೊಟ್ಟಿದ್ದಾರೆ. ಆರ್ ಕನೆಕ್ಟೆಡ್ to 5 volt battery in series. Calculate the total resistance of the circuit. Total resistance of the circuit calculate ಮಾಡೋದು ಹಿಂಗೆ, R1 plus R2 R1 ಆ್ಯಂಡ್ R2 ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ RS, ಅದಕ್ಕೆ RS is equal to R1 plus R2, RS is equal to 25 plus 5, that is equal to 30 ohm. ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಒನ್, ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. I is equal to V by R, I is equal to VS to 5 by RS to 20, 5 by 20, that is equal to 0.166 amperes. Next, third one, the potential difference across the circuit electric lamp and the conductor. Potential difference across the circuit. Potential difference and calculate ಮಾಡ್ತೀರಾ. V is equal to IR, I is equal to 0.166 into 25, that is equal to 4.15 volts. Okay, this is the answer. ಸೊ ಇನ್ನೊಂದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಬೋದು. V is equal to 0.166 into 5ಗೆ, that is equal to 0.85 volts. ನೆಕ್ಸ್ಟ್ ಒನ್, ಆರ್ ಕೇಳಿದ್ದಾರೆ. ಆರ್ ಬದ್ದು ಇನ್ನೊಂದು ಕೊಟ್ಟಿದ್ದಾರೆ. 58 joules of heat is produced each second in a 2 ohm resistance. Find the potential difference across the resistor ಅಂತ ಕೇಳಿದ್ದಾರೆ. ಸೊ H is equal to 50 joules, T is equal to 1 second, R is equal to 2 ohms. So formula, H is equal to I square R into T. H is equal to 50 is equal to I square into 2 into 1, 50, sorry, 225 is I square is equal to 25, I is equal to root of 25, I is equal to 5 ampere. R is equal to V by I, V is equal to IR, V is equal to 5 into 2, that is equal to 10 volts.
Okay, so this is the answer. Next question. In domestic circuit, what are the reasons for overloading? Overloading ಗೆ ಏನು ರೀಸನ್ ಅಂತ ಕೇಳಿದ್ದಾರೆ. ಸೊ ಓವರ್ಲೋಡಿಂಗ್ ಹೆಂಗೆ ಕ್ರಿಯೇಟ್ ಆಗುತ್ತೆ? ಓವರ್ಲೋಡಿಂಗ್ ಕ್ಯಾನ್ ಅಕ್ಕರ್ ವೆನ್ ದ ಯಾವುದದು ಲೈವ್ ವೈರ್ ಈಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ನ್ಯೂಟ್ರಲ್ ವೈರ್ ಅಲ್ವಾ, ಆವಾಗ ಓವರ್ಲೋಡು ಕ್ರಿಯೇಟ್ ಆಗುತ್ತೆ. ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಎರಡು ಕಾಂಟ್ಯಾಕ್ಟಿಗೆ ಬಂದಾಗ ಏನು ಓವರ್ಲೋಡು ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದಾಗ ಓವರ್ಲೋಡು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ನೀಡೆಡ್ ಆಫ್ 15 ಆಂಪರ್ ಆ್ಯಂಡ್ 5 ಆಂಪರ್ ಸರ್ಕ್ಯೂಟ್? ಸೊ 15 ಆಂಪರ್ ಆ್ಯಂಡ್ 5 ಆಂಪರ್ ಸರ್ಕ್ಯೂಟ್ಸ್ ಆರ್ ಟೂ separate current rating for appliances with high power rating ಅಲ್ವಾ. 15 ಆಂಪರು 5 ಆಂಪರು ಬೇರೆ ಬೇರೆ ಕರೆಂಟ್ ರೇಟಿಂಗು ಸಚ್ ಎಸ್ ಗೀಸರ್ ಆಗಿರ್ಬೋದು, ಏರ್ ಕೂಲರ್ ಆಗಿರ್ಬೋದು, ಎಕ್ಸೆಟ್ರಾ. ಆ್ಯಂಡ್ ಲೋ ಪವರ್ ರೇಟಿಂಗ್ ಫಾರ್ ಬಲ್ಬ್ಸ್ ಆ್ಯಂಡ್ ಫ್ಯಾನ್ಸ್. ಸೊ ಅದಕ್ಕೆ ವಾಟ್ ಈಸ್ ನೀಡೆಡ್, ಅದಕ್ಕೆ ಸಪ್ರೇಟ್ ಕರೆಂಟ್ ರೇಟಿಂಗ್ ಅಪ್ಲಯನ್ಸಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಆಕ್ಟಿವಿಟಿ ಡಿಟರ್ಮಿನಿಂಗ್ ದ ಫ್ಲೋ ಆಫ್ ಕರೆಂಟ್ ಇನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್. ಫ್ಲೋ ಆಫ್ ಕರೆಂಟ್ ಇನ್ ಎ ಕಾಂಪೊನೆಂಟ್ ಆಫ್ ಗಿವನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಆಫರ್ಸ್ ಎ ಲೋ ರೆಸಿಸ್ಟೆನ್ಸ್ ಇನ್ ಗುಡ್ ಕಂಡಕ್ಟರಲ್ಲಿ, ಅದೇ ಐಡೆಂಟಿಕಲ್ ಸೈಜ್ ಆದರೆ ಹೈ ರೆಸಿಸ್ಟೆನ್ಸ್ ಇನ್ ಪೂರ್ ಕಂಡಕ್ಟರಲ್ಲಿ ಹೈ ರೆಸಿಸ್ಟೆನ್ಸ್ ಇರುತ್ತೆ, ಗುಡ್ ಕಂಡಕ್ಟರಲ್ಲಿ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಆ್ಯಂಡ್ ಸೈಜು ಅಷ್ಟೇ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಒನ್, ಸೊ ಎಕ್ಸ್ಪ್ಲೈನ್ ದ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ರೆಫರ್ 12.6 ಆಕ್ಟಿವಿಟಿ ಸಿಗುತ್ತೆ. ಆಮೇಲೆ ಪ್ರಾಪರ್ಟೀಸ್ ಗೊತ್ತಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಏನು ಫೀಲ್ಡ್ ಲೈನ್ಸ್ ಎಮರ್ಜಸ್ ಫ್ರಮ್ ನಾರ್ತ್ ಆ್ಯಂಡ್ ಮರ್ಜೆಟ್ ಟು ಸೌತ್ ಪೋಲ್. ಆಮೇಲೆ ಇನ್ಯಾವುದಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್ ಇರುತ್ತೆ. ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಆಗಲ್ಲ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್ 13th one, resistivity of materials A, B, C ಅಂತ ಕೊಟ್ಟಿದ್ದಾರೆ. ಸೊ A can be used as a conductor as they have very low resistivity. ಆಮೇಲೆ C can be used as insulator as they have high resistivity ಅಲ್ವಾ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್. ಆ್ಯಂಡ್ ನೆಕ್ಸ್ಟ್ ಕೆಮಿಸ್ಟ್ರಿ ನೋಡ್ತಾ ಬರೋದಾದರೆ 14th one, ಆಪ್ಷನ್ ಬಿ, heating of lead nitrate and endothermic reaction among the following is heating of lead nitrate. And the litmus paper that changes its colors when exposed to the fumes of nitric acid ಯಾವುದಂತಂದರೆ ವೆಟ್ ಬ್ಲೂ ಲಿಟ್ಮಸ್ ಪೇಪರ್. ಇದೆಲ್ಲ ಕಲ್ತಿದ್ದೀರಾ ನೀವು, ಸೊ ಈಸಿಯಾಗಿ ಅಟೆಂಡ್ ಮಾಡಿರ್ತೀರಾ. Next question, on heating the copper powder becomes black. This is due to, so on heating the copper powder it becomes black. This is due to the oxidation of copper. This is due to the oxidation of copper. Next, answer the following question. What are alkalis ಅಂತ ಕೊಟ್ಟಿದ್ದಾರೆ. Alkalis are the bases that soluble in water. Alkalis are the bases that soluble in water. Next one, keeping food in airtight container is a better practice. By airtight container ಅಲ್ಲಿ ಫುಡ್ ಯಾಕೆ ಇರಬೇಕು ಅಂತಂದರೆ ಟು ಪ್ರಿವೆಂಟ್ ಆಕ್ಸಿಡೇಷನ್ ಅಥವಾ ರ್ಯಾನ್ಸಿಡಿಟಿ ಅಂತ ಹೇಳ್ಬೋದು. ಡೆಂಟಿಸ್ಟ್ ರೆಕಮೆಂಡ್ ದ ಯೂಸ್ ಆಫ್ ಬೇಸಿಕ್ ಟೂತ್ ಪೇಸ್ಟ್. ವೈ? ಬಿಕಾಸ್ ಬೇಸಿಕ್ ಅಂತಂದರೆ ಬಿಕಾಸ್ ಇಟ್ ನ್ಯೂಟ್ರಲೈಸಸ್ ದ ಆ್ಯಸಿಡ್ ಪ್ರೊಡಕ್ಷನ್ ಇನ್ ಮೌತಲ್ಲಿ ಪ್ರೊಡ್ಯೂಸ್ ಆಗುವಂಥ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ಅದಕ್ಕೆ ಡೆಂಟಿಸ್ಟ್ಗಳು ಬೇಸಿಕ್ ಟೂತ್ ಪೇಸ್ಟ್ನ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಬ್ಯಾಲೆನ್ಸ್ ದ ಫಾಲೋಯಿಂಗ್ ಕೆಮಿಕಲ್ ಇಕ್ವೇಷನ್. ನೋಡಿ, BaCl2 H2SO4 gives rise to BaSO4 2HCl ಆಗಬೇಕು, ಇಲ್ಲಿ 2HCl ಆಗಬೇಕು. ಇಟ್ ವಾಸ್ ಬ್ಯಾಲೆನ್ಸ್ಡ್. ನೆಕ್ಸ್ಟ್ AlCuCl2 AlCl3 ಪ್ಲಸ್ Cu ಅಂತ ಇದೆ. ಇಲ್ಲಿ 3Al 3CuCl2 2AlCl3 ಪ್ಲಸ್ 3Cu ಇದಾದರೆ ಇದು ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಅಬ್ಸರ್ವ್ ದ ಫಿಗರ್ ಅಬ್ಸರ್ವ್ ದ ಬಿಲೋ ಫಿಗರ್, ಆನ್ಸರ್ ದ ಕ್ವಶನ್. ನೋಡಿ, ಎರಡು ಫಿಗರ್ ಕೊಟ್ಟಿದ್ದಾರೆ. ಇಲ್ಲಿ HCl ಸೊಲ್ಯೂಷನ್ ಇದೆ, ಇಲ್ಲಿ ಶುಗರ್ ಸೊಲ್ಯೂಷನ್ ಇದೆ. ಸೆಟ್ 1 ಸೆಟ್ 2. ಇನ್ ವಿಚ್ ಸೆಟ್ ಡಸ್ ದ ಬಲ್ಬ್ ಗ್ಲೋ? ಯಾವ ಸೊಲ್ಯೂಷನ್ ಒಳಗಡೆ ಬಲ್ಬ್ ಗ್ಲೋ ಆಗುತ್ತೆ? ಇಲ್ಲಿ HCl ಸೊಲ್ಯೂಷನ್ ಇದೆ, ಅಬ್ಸರ್ವ್ ಮಾಡಬೇಕು. ಇಲ್ಲಿ ಶುಗರ್ ಸೊಲ್ಯೂಷನ್ ಇದೆ, ಅಬ್ಸರ್ವ್ ಮಾಡಬೇಕು. ಯಾವ ಸೊಲ್ಯೂಷನಲ್ಲಿ ಬಲ್ಬ್ ಗ್ಲೋ ಆಗುತ್ತೆ ಅಂತ. ಸೆಟ್ 1 ಅಲ್ಲಿ ಇದರಲ್ಲಿ ಬಲ್ಬ್ ಗ್ಲೋ ಆಗುತ್ತೆ ಬಿಕಾಸ್ ವೆನ್ ಎಲೆಕ್ಟ್ರಿಸಿಟಿನ ನಾವು ಪಾಸ್ ಮಾಡಿದಾಗ HCl ಸೊಲ್ಯೂಷನಲ್ಲಿ H ಪ್ಲಸ್ಸು Cl ಮೈನಸ್ ಆಗುತ್ತೆ. ಸೊ Cl ಮೈನಸ್ ಅಯಾನ್ಸು ಡಿಸೋಸಿಯೇಟ್ ಆಗುತ್ತೆ. ಈ ಅಯಾನ್ಸು ಎಲೆಕ್ಟ್ರಿಸಿಟಿನ ಕ್ಯಾರಿ ಮಾಡುತ್ತೆ. ಆದ್ದರಿಂದ HCl ಸೊಲ್ಯೂಷನಲ್ಲಿ ಬಲ್ಬ್ ಗ್ಲೋ ಆಗೋದನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಕೂಡ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅಬ್ಸರ್ವ್ ದ ಫಿಗರ್ ಗಿವನ್ ಫಿಗರ್. ನೇಮ್ ಎಕ್ಸ್ ಏನಂತ ಕೇಳ್ತಿದ್ದಾರೆ. ಎಕ್ಸ್ ಈಸ್ ಎ ಕ್ಲೋರಿನ್ ಗ್ಯಾಸ್ ಅಂತ ಹೇಳ್ಬೋದು. ಆ್ಯಂಡ್ ವೈ ಏನು ಅಂತ ಕೇಳ್ತಿದ್ದಾರೆ. ವೈ ಈಸ್ ಹೈಡ್ರೋಜನ್ ಗ್ಯಾಸ್. ಆ್ಯಂಡ್ ಝಡ್ ಏನು ಅಂತ ಕೇಳ್ತಿದ್ದಾರೆ. NaOH. ಸೊ ಎಕ್ಸ್ ಈಸ್ ಕ್ಲೋರಿನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್, NaOH. ನೆಕ್ಸ್ಟ್ ಬಿ ಕ್ವಶನ್, ನೇಮ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದಿ ಆ್ಯಕ್ಷನ್ ಆಫ್ ಎಕ್ಸ್ ಆನ್ ಡ್ರೈ ಸ್ಕ್ಲೇಕಡ್ ಲೈಮ್. ಸೊ ಏನು ನೇಮ್ ದ ಪ್ರಾಡಕ್ಟ್ ಅಂತ ಕೇಳ್ತಿದ್ದಾರೆ. ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಈಸ್ ಬ್ಲೀಚಿಂಗ್ ಪೌಡರ್. ಓಕೆ, ನೆಕ್ಸ್ಟ್ ಕ್ವಶನ್, ಅಬ್ಸರ್ವ್ ದ ಗಿವನ್ ಫಿಗರ್ ದಟ್ ಡೆಮಾನ್ಸ್ಟ್ರೇಟ್ ಎ ಕೆಮಿಕಲ್ ಚೇಂಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸೊ ಇಲ್ಲಿರೋ ಫಿಗರ್ನ ಅಬ್ಸರ್ವ್ ಮಾಡಿ ಅಲ್ಲಿರ್ತಕ್ಕಂಥ ಕ್ವಶನ್ನ ಆನ್ಸರ್ ಮಾಡಬೇಕು. ಎ ಪ್ರಾಡಕ್ಟ್ P is obtained in this reaction on passing carbon dioxide on P. ಎ ಸಾಲ್ಟ್ Q is obtained. ನೇಮ್ P ಆ್ಯಂಡ್ Q. P ಮತ್ತು Qನ ನೇಮ್ ಮಾಡಿ ಅಂತ ಹೇಳ್ತಾರೆ. P is CaOH twice and Q is CaCO3. When Q is heated, Q is heated, we get calcium oxide. ಏನು ಬರುತ್ತೆ ಅಂತ ಕೇಳಿದರೆ, we get calcium oxide and carbon dioxide ಬರುತ್ತೆ. Okay, so this is the answer. Next, draw the diagram showing the apparatus
ಫಾರ್ ರಿಯಾಕ್ಷನ್ ಇದು ಡಯಾಗ್ರಾಮ್ ಬರಿಬೇಕಾಗುತ್ತೆ. ಸೊ ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಸ್ಟಾರ್ಟಿಂಗಿಂದಾನೆ. ನೆಕ್ಸ್ಟ್ ಒನ್, ವಾಟ್ ಅಬ್ಸರ್ವೇಷನ್ಸ್ ಹೆಲ್ಪ್ಸ್ ಟು ಡಿಟರ್ಮೈನ್ ವೆದರ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಇದಕ್ಕೆ ಯಾವುದು ಅಬ್ಸರ್ವೇಷನ್ ಕೊಡುತ್ತೆ ಅಂತಂದರೆ ನಿಮ್ಗೆ ಗೊತ್ತು, ಚೇಂಜ್ ಇನ್ ಸ್ಟೇಟು, ಚೇಂಜ್ ಇನ್ ಕಲರು, ಚೇಂಜ್ ಇನ್ ಟೆಂಪರೇಚರು, ಎವಲ್ಯೂಷನ್ ಆಫ್ ಗ್ಯಾಸಸ್ಸು, ಇದೆಲ್ಲನೂ ಬರೀಬೇಕಾಗುತ್ತೆ. ನೆಕ್ಸ್ಟ್, ನೇಮ್ ದ ಗ್ಯಾಸಸ್ ದಟ್ ಲಿಬರೇಟೆಡ್ ಅಟ್ ಕ್ಯಾಥೋಡ್. ಕ್ಯಾಥೋಡಲ್ಲಿ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್. ಆ್ಯಂಡ್ ಆ್ಯನೋಡಲ್ಲಿ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಆಕ್ಸಿಜನ್ ಗ್ಯಾಸ್. ಡ್ಯೂರಿಂಗ್ ದ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರಲ್ಲಿ ಕ್ಯಾಥೋಡಲ್ಲಿ ಹೈಡ್ರೋಜನ್ ಗ್ಯಾಸು, ಆ್ಯನೋಡಲ್ಲಿ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಅಪ್ಲೈಯಿಂಗ್ ಬೇಕಿಂಗ್ ಸೋಡಾ ಟು ದ ಹನಿಬೀ ಸ್ಟಂಗ್ ಏರಿಯಾ ಈಸ್ ಆ್ಯನ್ ಇಮಿಡಿಯೇಟ್ ರಿಲೀಫ್. ಅವು ಎಕ್ಸ್ಪ್ಲೇನ್. ಸೊ ಹನಿಬಿ ಕಚ್ಚಿರ್ತಕ್ಕಂಥ ಜಾಗಕ್ಕೆ ಬೇಕಿಂಗ್ ಸೋಡಾ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ ಆ ಪೇನ್ ಎಲ್ಲ ಕಮ್ಮಿ ಆಗುತ್ತೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಈ ಬೇಕಿಂಗ್ ಸೋಡಾ ಏನಿದೆ, ಬೇಕಿಂಗ್ ಸೋಡಾ ಈಸ್ ಎ ಬೇಸ್, ಆಯಿತಾ. ಇಟ್ ನ್ಯೂಟ್ರಲೈಸಸ್ ಮೀಥೇನ್, ಮೆಥನಾಯಿಕ್ ಆ್ಯಸಿಡ್. ಹನಿಬಿ ಕಚ್ಚಿದ್ರೆ ಮೆಥನಾಯಿಕ್ ಆ್ಯಸಿಡ್ ರಿಲೀಸ್ ಆಗಿರುತ್ತೆ, ಇರಿಟೇಷನ್ ಕಾಸ್ ಆಗುತ್ತೆ, ಉತ್ಕೊಳ್ಳುತ್ತಲ್ವ. ಆ ಆ್ಯಸಿಡ್ನ ಇದೇನು ಮಾಡುತ್ತೆ? ನ್ಯೂಟ್ರಲೈಸ್ ಮಾಡುತ್ತೆ. ಇದು ಬೇಸ್ ಅಲ್ವಾ, ಅದಕ್ಕೆ ಇದು ನ್ಯೂಟ್ರಲೈಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್, ಸ್ಟೂಡೆಂಟ್ ಡಿಟೆಕ್ಟ್ಸ್ ದ pH ಆಫ್ A, B, C ಆ್ಯಂಡ್ D ಸೊಲ್ಯೂಷನ್ಸ್ 12 pH ಇದ್ದರೆ ಯಾವುದಿರುತ್ತೆ? ದಟ್ ಈಸ್ ಬೇಸ್ ಅಲ್ವಾ. 3 ಇದ್ದರೆ ಏನಿರುತ್ತೆ? ದಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳ್ಬೋದು. 6 ಇದ್ದರೆ ದಟ್ ಈಸ್ ವೀಕ್ ಆ್ಯಸಿಡ್. ಇದು ಸ್ಟ್ರಾಂಗ್ ಆ್ಯಸಿಡ್, ಇದು ವೀಕ್ ಆ್ಯಸಿಡ್. ಆ್ಯಂಡ್ 7 ಇದ್ದರೆ ನ್ಯೂಟ್ರಲ್. ಸೊ ದಿಸ್ ಈಸ್ ದ pH. ಓಕೆ, ನೆಕ್ಸ್ಟ್ ಒನ್ ಈಸ್, ನೆಕ್ಸ್ಟ್ ಕ್ವಶನ್. A iron nails is kept immersed in a beaker having copper sulfate solution. After few minutes, a brownish coat develops on iron nail and the blue color of copper sulfate solution fades. So ಇದಕ್ಕೆ ರೀಸನ್ ಕೇಳಿದ್ದಾರೆ. ಮೆನ್ಷನ್ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್, ಯಾವ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಆ್ಯಂಡ್ ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ದಿ ಸೇಮ್. ಯಾವ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಅದು ಕೆಮಿಕಲ್ ರಿಯಾಕ್ಷನ್ ಏನು ಕೊಡ್ಬೋದು? Fe + CuSO4 gives rise to FeSO4 + Cu. ಓಕೆ, ಇದು ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ವಾಟ್ ಆರ್ ದ ರೀಸನ್ಸ್ ಫಾರ್ ದಿ ಚೇಂಜಸ್ ದಟ್ ಹ್ಯಾಪನ್ ಇನ್ ದಿಸ್ ರಿಯಾಕ್ಷನ್? ಏನದು ಚೇಂಜಸ್ ಆಗೋಕ್ಕೆ ರೀಸನ್ ಅಂತಂದರೆ, ಐರನ್ ಇಸ್ ಮೋರ್ ರಿಯಾಕ್ಟಿವ್ ಅಲ್ವಾ. ಐರನ್ ಮೋರ್ ರಿಯಾಕ್ಟಿವ್, ಇಟ್ ಡಿಸ್ಪ್ಲೇಸಸ್ ದ ಕಾಪರ್. ಬೀಂಗ್ ಕಾಪರ್ ಲೆಸ್ ರಿಯಾಕ್ಟಿವ್ ಇರುತ್ತಲ್ಲ, ಅದನ್ನು ಡಿಸ್ಪ್ಲೇಸಸ್ ಮಾಡುತ್ತೆ ಫ್ರಮ್ CuSO4 ಸೊಲ್ಯೂಷನ್, ಕಾಪರ್ ಸಲ್ಫೇಟ್ ಸೊಲ್ಯೂಷನಿಂದ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ದಿಸ್ ಇಸ್ ದ ರೀಸನ್. ನೆಕ್ಸ್ಟ್ ಬಯಾಲಜಿ ಪಾರ್ಟ್ ನೋಡೋದಾದರೆ, ಗ್ಲೂಕೋಸ್ ಬ್ರೇಕ್ ಡೌನ್ ಇನ್ ಟು ಪೈರುವೇಟ್. ಗ್ಲೂಕೋಸ್ ಪೈರುವೇಟ್ ಆಗಿ ಬ್ರೇಕ್ ಡೌನ್ ಆಗೋದು ಎಲ್ಲಿ? ಸೈಟೋಪ್ಲಾಸಮಲ್ಲಿ. ಸೆರೆಬ್ರಮ್ ಥಿಂಕಿಂಗ್ ಆದರೆ ಮೆಡ್ಯುಲಾ, ವಾಮಿಟಿಂಗಿಗೆಲ್ಲ ಮೆಡ್ಯುಲಾ ರೆಸ್ಪಾನ್ಸಿಬಲ್. ದ ಆರ್ಟರೀಸ್ have thick elastic walls, whereas the veins have thin wall with walls. Whereas the veins have ಥಿನ್ ವಾಲ್ ವಿತ್ ವಾಲ್ಸ್. ವೈ ಅಂತಂದರೆ, ವಾಲ್ಸ್ ಯಾಕಿದೆ ಅಂತಂದರೆ ಬ್ಯಾಕ್ ಫ್ಲೋ ಆಗೋದನ್ನ ತಡೆಯುತ್ತೆ. ಆ್ಯಂಡ್ ಇದು ಯಾಕೆ ವೆಯ್ನ್ಸ್ ಅಂಡರ್, ಇದಕ್ಕೆ ಪ್ರೆಷರ್ ಕಮ್ಮಿ ಇರುತ್ತೆ ಅಲ್ವಾ. ಈ ಥಿನ್ ವಾಲ್ ಇರೋದು ಏನು ವೆಯ್ನ್ಸ್ ಇದೆ, ಇದಕ್ಕೆ ಪ್ರೆಷರ್ ಕಮ್ಮಿ ಇರುತ್ತೆ. ಆದರೆ ಇಲ್ಲಿ ಆರ್ಟರೀಸ್ ಏನಿದೆ, ಇಲ್ಲಿ ಬ್ಲಡ್ ಫ್ಲೋ ಆಗುವಂತಹ ಪ್ರೆಷರ್ ಜಾಸ್ತಿ ಇರುತ್ತೆ. ದಟ್ ಈಸ್ ದ ರೀಸನ್. ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ. ಇಲ್ಲಿರೋ ಫಿಗರ್ನ ಅಬ್ಸರ್ವ್ ಮಾಡಿ. ನಿಮಗೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಂಕ್ಷನ್ ಎಕ್ಸ್ ಅಂತಂದರೆ ಯಾವ ಜಂಕ್ಷನ್ ಅಂತ ಕೇಳಿದ್ದಾರೆ. ದಟ್ ಈಸ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಏನಂತಂದರೆ ಇದು ಕೆಲಸ ಏನಂತಂದರೆ, ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕೆಮಿಕಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಆ ಕೆಮಿಕಲ್ ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಟ್ರಾನ್ಸ್ಮಿಟ್ ಮಾಡೋದ್ರಿಂದ ಮಸಲ್ಲು ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸೇಷನ್ ಆಗಿ ಏನೋ ಒಂದು ಪ್ರೋಸೆಸ್ ಆಗುತ್ತೆ ಅಲ್ಲಿ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕೆಮಿಕಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಅದರ್ ನ್ಯೂರಾನ್ಸ್ ಟು ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ದಟ್ ಕಾಸ್ ಮಸಲ್ ಕಾಂಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಒನ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನ್ ಏನಕ್ಕೆ ಇಂಪಾರ್ಟೆಂಟು, ಮತ್ತು ಅದ್ರ ಎಫೆಕ್ಟ್. ಥೈರಾಕ್ಸಿನ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟು. ಅದು ಯಾವಾಗಲೂ ರಿಪೀಟೆಡ್ಲಿ ಅದರಿಂದ ಒಂದು ಕನ್ಫರ್ಮೇಷನ್ ಆಗಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಕೇಳಿದ್ದಾರೆ ನೋಡಿ. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಆ್ಯಂಡ್ ದ ಎಫೆಕ್ಟ್ ಕಾಸ್ ಡ್ಯೂ ಟು ದ ಅಂಡರ್ ಸೆಕ್ರೇಷನ್ ಅಂತಂದರೆ ಕಮ್ಮಿ ಆಗೋದ್ರಿಂದ ಏನು ಎಫೆಕ್ಟ್ ಕಾಸ್ ಮಾಡುತ್ತೆ ಅಂತ. ಥೈರಾಕ್ಸಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಓವರ್ ಆಲ್ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಅದರದ್ದೆಲ್ಲದೂ ಮೆಟಬಲೈಸೇಷನ್ ಪ್ರೊಸೆಸ್ಗೆ ಥೈರಾಕ್ಸಿನ್ ಹೆಲ್ಪ್ ಮಾಡುತ್ತೆ. ಅಂಡರ್ ಸೆಕ್ರೇಷನ್ ಆಫ್ ಥೈರಾಯ್ಡ್ ಏನಾಗುತ್ತೆ ಅಂತಂದರೆ ಸ್ವೆಲ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ಸಲ್ಲಿ ನಾವು ಸ್ವೆಲ್ ಆಗೋದನ್ನು ನೋಡ್ಬೋದು. ಆ್ಯಂಡ್ ಇಟ್ ಲೀಡ್ಸ್ ಟು ಗಾಯ್ಟರ್ ಆಲ್ಸೋ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೆಫ್ರಾನ್ದು. ಹೌ ಡಸ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತ ಅಂದರೆ, ದಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್. ಆಯಿತಾ, ಅದನ್ನು ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತ ಹೇಳ್ತೀವಿ. ಟಚ್ ಮಿ ನಾಟ್ ಪ್ಲಾಂಟಲ್ಲಿ ಏನಾಗುತ್ತೆ, ಯಾಕೆ ಮೂಮೆಂಟ್ ಕಾಣಿಸುತ್ತೆ, ಅದನ್ನು ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಟಚ್ ಮಿ ನಾಟ್ ಪ್ಲಾಂಟ್ಸ್ನಲ್ಲಿ ಲೀಫ್ನ ಟಚ್ ಮಾಡಿದ್ರೆ, ಆ ಲೀಫಲ್ಲಿ ಏನೋ ಒಂದು ಲೀಫ್ ಸೆಲ್ಸಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಕ್ರಿಯೇಟ್ ಆದಾಗ ಲೀಫಲ್ಲಿ ಸೆಲ್ಸು ವಾಟರ್ ಡಿಸ್ಟರ್ಬೆನ್ಸ್ ಆಗುತ್ತೆ, ವಾಟರ್ನ ಕಳ್ಕೊಳ್ಳುತ್ತೆ. ಆದ್ದರಿಂದ ಏನಾಗುತ್ತೆ, ಆ ಸೆಲ್ಸ್ ಎಲ್ಲ ಶ್ರಿಂಕ್ ಆಗುತ್ತೆ. ಸೊ ಇಟ್ ರಿಸಲ್ಟ್ಸ್ ಇನ್ ದ ಫೋಲ್ಡಿಂಗ್ ಆಫ್ ಲೀವ್ಸ್ ಅಂತ ನೀವು ಅದನ್ನು ಬರಿಬೋದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಹಾರ್ಟ್ ಬಗ್ಗೆ ಕೊಟ್ಟಿದ್ದಾರೆ.
ಸೊ ಆರ್ಟಲ್ಲಿ ಇನ್ನೂ ಎಷ್ಟೊಂದು ಕ್ವಶನ್ ಇತ್ತು, ಆದರೆ ಈ ಥರ ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ. ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಹಾರ್ಟ್ ಈಸ್ ಕಾಂಪ್ಲಿಮೆಂಟ್ ಟು ಒಬ್ಟೇನ್ ಮೋರ್ ಆಕ್ಸಿಜನ್ ಆ್ಯಂಡ್ ಟು ಈಲ್ಡ್ ಮೋರ್ ಎನರ್ಜಿ ಇನ್ ಅವರ್ ಬಾಡಿ. ಜಸ್ಟಿಫೈ ದ ಸ್ಟೇಟ್ಮೆಂಟ್. ಹ್ಯೂಮನ್ ಹಾರ್ಟ್ ಸ್ಟ್ರಕ್ಚರು ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ನಮಗೆ ಸಫಿಷಿಯೆಂಟಾಗಿ ಸಪ್ಲೈ ಮಾಡೋಕ್ಕೆ, ಎನರ್ಜಿನ ಸಪ್ಲೈ ಮಾಡೋಕ್ಕೆ ಅದೇ ಥರನೇ ಡೆವಲಪ್ ಆಗಿದೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಯಾಕಂತಂದರೆ ನಮ್ಮ ಹ್ಯೂಮನ್ ಹಾರ್ಟಲ್ಲಿ ನಾವು 4 ಚೇಂಬರ್ಡ್ ಹಾರ್ಟ್ ಅಲ್ವಾ, 2 ಆರಿಕಲ್ 2 ವೆಂಟ್ರಿಕಲ್ಸ್ ನೋಡ್ಬೋದು. ಆಮೇಲೆ ವಾಲ್ಸ್ ಇರುತ್ತೆ, ವಾಲ್ಸ್ ಏನು ಮಾಡುತ್ತೆ, ಮತ್ತೆ ಏನು ಬ್ಲಡ್ ಒನ್ ವೇನಲ್ಲೇ ಹೋಗಬೇಕು, ಅದು ಬ್ಯಾಕ್ ಫ್ಲೋ ಆಗೋದನ್ನು ತಡೆಯುತ್ತೆ. ಮತ್ತು ರೈಟ್ ಸೈಡಿಂದ ಏನು ಡಿಆಕ್ಸಿಜನೇಟೆಡ್ ಬ್ಲಡ್ ಬಾಡಿಯಿಂದ ರಿಲೀಸ್ ಆಗಿದ್ದು ಬಂದಿದ್ದು ಲಂಗ್ಸಿಗೆ ಪಂಪೌಟ್ ಆಗುತ್ತೆ. ಲಂಗ್ಸಲ್ಲಿ ಬ್ಲಡ್ ಆಕ್ಸಿಜನ್ನ ತಗೊಳುತ್ತೆ. ಮತ್ತು ಲೆಫ್ಟ್ ಸೈಡ್ ಏನು ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ನ ರಿಸೀವ್ ಮಾಡಿಕೊಂಡು ಲಂಗ್ಸಿಂದ ಎಲ್ಲ ಬಾಡಿಯ ಟಿಶ್ಯೂಗಳಿಗೆ ಸಪ್ಲೈ ಮಾಡ್ತಾ ಇರುತ್ತೆ. ಇದೆಲ್ಲನೂ ನೀವು ಬರಿಬೋದು. ರಿಥಮಿಕ್ ಕಾಂಟ್ರಾಕ್ಷನ್ನು, ರಿಲ್ಯಾಕ್ಸೇಷನ್ ಆಗುತ್ತೆ ಹಾರ್ಟ್ ಮಸಲ್ಸಲ್ಲಿ. ಇದರಿಂದ ನಮಗೆ ಎನರ್ಜಿ ಹೆಂಗೆ ಬೇಕೋ ಹೆಂಗೆ ಆಕ್ಸಿಜನ್ನು ಹೆಂಗೆ ಬೇಕೋ ಹಂಗೆ ಸಪ್ಲೈ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಎಲ್ಲ ಟಿಶ್ಯೂಗಳಿಗೂ ಆಕ್ಸಿಜನ್ ಎನರ್ಜಿ ಸಪ್ಲೈ ಆಗ್ತಾ ಹೋಗುತ್ತೆ. ಡಯಾಗ್ರಾಮ್ ಕೇಳಿದ್ದಾರೆ, ಲೇಬಲ್ ಪಾನ್ಸ್ ಮತ್ತು ಸೆರೆಬೆಲಮ್. ಹಾರ್ಟ್ ಫೈನಲ್ ಎಕ್ಸಾಮ್ಗೂ ಬ್ರೈನ್ ಫೈನಲ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್. ದ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ ಆಸ್ ಸೂನ್ ಆಸ್ ವಿ ಸಿ ಎ ಸ್ನೇಕ್. ಸೊ ಎಮರ್ಜೆನ್ಸಿ ಹಾರ್ಮೋನ್ ರಿಲೀಸ್ ಆಗುತ್ತಲ್ವಾ. ಎಕ್ಸ್ಪ್ಲೇನ್ ದ ಕೆಮಿಕಲ್ ಕೋಆರ್ಡಿನೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ ಡ್ಯೂರಿಂಗ್ ದಿ ಸಿಚುಯೇಷನ್. ಏನಾಗುತ್ತೆ ಸ್ನೇಕ್ ನೋಡಿದ ತಕ್ಷಣ ಏನಾಗುತ್ತೆ, ಎಮರ್ಜೆನ್ಸಿ ಹಾರ್ಮೋನ್ ಯಾವುದಾದ್ರು ಎಮರ್ಜೆನ್ಸಿ ಹಾರ್ಮೋನ್ ಅಡ್ರಿನಾಲಿನ್ ರಿಲೀಸ್ ಆಗುತ್ತೆ ಬ್ಲಡ್ ಒಳಗಡೆ. ಸೊ ಆ ಹಾರ್ಮೋನ್ ರಿಲೀಸ್ ಆಗಿದ ತಕ್ಷಣ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆದ್ರೇನು ಮೋರ್ ಸಪ್ಲೈ ಆಫ್ ಆಕ್ಸಿಜನ್ ಆಗುತ್ತೆ, ಬ್ರೀತಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಡಯಾಫ್ರಮ್ ಮಸಲ್ಸ್ ಕೂಡ ಕಾಂಟ್ರಾಕ್ಟ್ ಆಗುತ್ತೆ. ಈ ಎಲ್ಲ ಚೇಂಜಸ್ಸು ನಮ್ಮ ಬಾಡಿಯಲ್ಲಿ ಒಂದು ಕೋಆರ್ಡಿನೇಷನಿಂದ ಆಗುತ್ತೆ. ಈ ಕೋಆರ್ಡಿನೇಷನ್ ಮೂಲಕ ನಾವು ಈ ಸಿಚುಯೇಷನ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು. ಸ್ನೇಕ್ ಇದೆ ಅಂತ ನಾವೇನಾದರೂ ಅಟೆನ್ಷನ್ ಸ್ಟ್ಯಾನಿಟೀಸಲ್ಲಿ ನಿಂತ್ಕೋತೀವಾ, ಇಲ್ಲ ಆ ಸಿಚುಯೇಷನ್ಗೆ ರನ್ ಮಾಡ್ತೀವಿ. ಆ ರನ್ ಮಾಡೋಕ್ಕೆ ಅಡ್ರಿನಾಲಿನ್ ಹಾರ್ಮೋನ್ ತುಂಬ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ದ ಸಿಚುಯೇಷನ್. ನೆಕ್ಸ್ಟ್ ಮೆನ್ಷನ್ ದ ಡಿಫರೆಂಟ್ ಸ್ಟ್ರಾಟಜೀಸ್ ಆಫ್ ಎಕ್ಸ್ಕ್ರಿಷನ್ ಇನ್ ಪ್ಲಾಂಟ್ಸಲ್ಲಿ ಹೆಂಗೆ ಎಕ್ಸ್ಕ್ರಿಷನ್ ಆಗುತ್ತೆ ಅಂತ. ಸೊ ಯೂಶಲಿ ಪ್ಲಾಂಟ್ಸಲ್ಲಿ ವೇಸ್ಟ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಮತ್ತು ವಾಟರ್ ವೇಪರ್ಸ್ ಫೋಟೋಸಿಂಥಸಿಸ್ ಟೈಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ರೆಸ್ಪಿರೇಷನ್ ಟೈಮಲ್ಲಿ ಅದು ಸ್ಟೊಮ್ಯಾಟೊ ಮೂಲಕ ಹೊರಗಡೆಗೆ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಲೀವ್ಸ್ಗಳು ಕೂಡ ಉದ್ರೋಗೋದು ಆ್ಯಂಡ್ ಬಾರಕ್ಸ್ ಕೂಡ ಚಕ್ಕೆ ಏನಿರುತ್ತೆ ಅದೆಲ್ಲ ಬರೋದು, ಅದು ಕೂಡ ಒಂದು ಕೈಂಡ್ ಆಫ್ ಎಕ್ಸ್ಕ್ರಿಷನ್ನೇ. ಆಮೇಲೆ ರೆಸಿನ್ಸ್ ಮೂಲಕ, ಗಮ್ಸ್ ಮೂಲಕ ಮತ್ತು ರಬ್ಬರ್ ಮೂಲಕ ಪ್ಲಾಂಟ್ಸಲ್ಲಿ ಎಕ್ಸ್ಕ್ರಿಷನ್ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಒನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಗಾರ್ಡ್ ಸೆಲ್. ಎಲ್ಲಿರುತ್ತೆ, ಸ್ಟೊಮ್ಯಾಟೋದಲ್ಲಿ ಇರುತ್ತೆ. ಸೊ ಗಾರ್ಡ್ ಸೆಲ್ ಹೆಲ್ಪ್ ಏನು ಮಾಡುತ್ತೆ, ಸ್ಟೊಮ್ಯಾಟೋ ಓಪನ್ ಆಗೋಕ್ಕೆ, ಕ್ಲೋಸ್ ಆಗೋಕ್ಕೆ ಗಾರ್ಡ್ ಸೆಲ್ಲು ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಓಕೆ, ನೆಕ್ಸ್ಟ್ ಒನ್, ಮೆನ್ಷನ್ ದ ರೋಲ್ ಆಫ್ ಎನ್ಸೈಮ್ಸ್ ಇನ್ ಹ್ಯೂಮನ್ ಅಲಿಮೆಂಟರಿ ಕೆನಲ್. ನೋಡಿ, ಸಲೈವರಿ ಅಮೈಲೇಸ್ ಏನು ಫಂಕ್ಷನ್ ಅಂತ ಅಂದರೆ ಬ್ರೇಕ್ ಡೌನ್ ಸ್ಟಾರ್ಚ್ನ ಶುಗರಿಗೆ ಬ್ರೇಕ್ ಡೌನ್ ಮಾಡುತ್ತೆ. ಪೆಪ್ಸಿನ್ನು ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ. ಆ್ಯಂಡ್ ಟ್ರಿಪ್ಸಿನ್ನು ಪ್ರೋಟೀನ್ನ ಅಮೈನೋ ಆಸಿಡ್ಸ್ ಆಗಿ ಕನ್ನಡ. ಇದು ಸ್ಟಾರ್ಚಿಂದ ಶುಗರು, ಇದು ಪ್ರೋಟೀನ್ ಬ್ರೇಕ್ ಡೌನ್, ಇದು ಪ್ರೋಟೀನಿಂದ ಅಮೈನೋ ಆಸಿಡ್. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತಂದರೆ ರಿದಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ದಿ ಮಸಲ್ಸ್. ಏನು ಫುಡ್ ಮೂವ್ ಆದಾಗ ಅಲ್ಲಿರ್ತಕ್ಕಂಥ ಮಸಲ್ಸ್, ಫುಡ್ ಪೈಪಲ್ಲಿ ಇರ್ತಕ್ಕಂಥ ಮಸಲ್ಸ್ ರಿದಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗುತ್ತಲ್ಲ, ಅದನ್ನು ನಾವು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಫಾಲೋಯಿಂಗ್ ಈವೆಂಟ್ಸ್ ಅಂತಂದರೆ ಇಲ್ಲಿ ನೋಡಿ, ಕನ್ವರ್ಷನ್ ಆಫ್ ಸೋಲಾರ್ ಎನರ್ಜಿ ಇಂಟು ಫುಡ್ ಎಲ್ಲಿ ಕಾಣಿಸುತ್ತೆ ನಿಮಗೆ, ಫೋಟೋಸಿಂಥಸಿಸಲ್ಲಿ ಕಾಣಿಸುತ್ತೆ. ಅಬ್ಸಾರ್ಪ್ಷನ್, ಕನ್ವರ್ಷನ್ ಆ್ಯಂಡ್ ರಿಡಕ್ಷನ್, ಆ ಸ್ಟೆಪ್ಸ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಕ್ರಿಯೇಷನ್ ಆಫ್ ಸಕ್ಷನ್ ಪ್ರೆಷರ್ ಡ್ಯೂರಿಂಗ್ ಇನ್ಆರ್ಗಾನಿಕ್ ಟ್ರಾನ್ಸ್ಲೊಕೇಶನ್. ಸಕ್ಷನ್ ಪ್ರೆಷರ್ ಅಂತಂದರೆ ಡಿಸಾಲ್ಡ್ ಇನ್ಆರ್ಗಾನಿಕ್ ನ್ಯೂಟ್ರಿಯೆಂಟ್ಸು ಎಲ್ಲನೂ ರೂಟಿಂದ ಲೀವ್ಸ್ವರೆಗೂ ಬರುತ್ತಲ್ಲ, ಆವಾಗ ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಒನ್ ಯು ವಾಂಟ್ ಟು ರೈಟ್. ಟ್ರಾನ್ಸ್ಲೊಕೇಶನ್ ಅಂತಂದರೆ ಏನು, ಎನರ್ಜಿ ಜನರೇಟೆಡ್ ಬೈ ATP ಮಾಲಿಕ್ಯೂಲ್ಸಿಂದ ಎನರ್ಜಿ ಜನರೇಟ್ ಆಗಿರುತ್ತಲ್ಲ ಲೀಫ್ ಸೆಲ್ಸಲ್ಲಿ, ಅದು ಸುಕ್ರೋಸ್ ಮಾಲಿಕ್ಯೂಲ್ಸು ಪ್ರೆಸೆಂಟ್ ಇರುತ್ತಲ್ಲ ಕಂಪಾನಿಯನ್ ಸೆಲ್ಸ್ ಆಫ್ ದಿ ಫ್ಲೋಯಮ್ ಟಿಶ್ಯೂ. ದಿಸ್ ಕಾಸ್ ದ ವಾಟರ್ ಫ್ರಮ್ ಜೈಲಮ್ ಟು ಫ್ಲೋ ಟುವರ್ಡ್ಸ್ ದ ಸ್ಯೂ ಟ್ಯೂಬ್ಸ್. ಸೊ ಸ್ಯೂ ಟ್ಯೂಬ್ ಪಕ್ಕಕ್ಕೆ ಮೂವ್ ಆಗೋ ಥರ ಕ್ರಿಯೇಟ್ ಮಾಡುತ್ತೆ. ಇದೇನು ಮಾಡುತ್ತಿಲ್ಲ, ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಸ್ಮೋಟಿಕ್ ಪ್ರೆಷರ್, ಫುಡ್ಡು ವಾಟರ್ ಎಲ್ಲ ಸೇರ್ಕೊಂಡು ಒಂದು ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅಲೋಸ್ ದ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್. ಸೊ ಫುಡ್ಡು ಬೈ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗೋದನ್ನು ನಾವು ನೋಡ್ಬೋದು. ಓಕೆ, ಇದಾಗಿತ್ತು ನಿಮ್ಮ ಇವತ್ತಿನ ಪೇಪರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.